ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಇವತ್ತು ಕೂಡ ಬಿಳಿ ಕೂದಲು ಸಮಸ್ಯೆಗೆ ಹಾಗೂ ಕೂದಲು ತುಂಬಾ ಉದುರ್ತಾ ಇದೆ, ಹೇರ್ ಫಾಲ್ ಆಗ್ತಾ ಇದೆ ಹಾಗೂ ಕೂದಲಿನಲ್ಲಿ ಆ ಒಂದು ಹೊಳಪೆ ಇಲ್ಲ ಅಂದಾಗ ಖಂಡಿತವಾಗ್ಲೂ ಇವತ್ತಿನ ರೆಮಿಡಿ ನಿಮ್ಮ ಸಲುವಾಗೇ ಇದೆ. ಮಾಡೋದು ತುಂಬಾ ಸುಲಭ. ಯಾವುದೇ ಒಂದು ಜಾಸ್ತಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಅಥವಾ ಯಾವುದೇ ರೀತಿಯಾದ ಕೆಮಿಕಲ್ ಬಳಸೋ ಅಗತ್ಯ ಇಲ್ಲ. ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ಬಳಸ್ಕೊಂಡು ಇವತ್ತಿನ ಈ ಒಂದು ಹೇರ್ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದನ್ನು ನೀವು ವಾರಕ್ಕೊಮ್ಮೆ ಟ್ರೈ ಮಾಡ್ತಾ ಬಂದರೆ ಸಾಕು. ನಿಮಗೆ ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ಇರಲಿ ಹಾಗೂ ನಿಮಗೆ ಎಷ್ಟೇ ಒಂದು ಡ್ರೈನೆಸ್, ಇಚ್ನೆಸ್ ಹಾಗೂ ತುಂಬಾ ಹೇರ್ ಫಾಲ್ ಆಗ್ತಾ ಇರಲಿ, ಎಲ್ಲದಕ್ಕೂ ಕಡಿಮೆ ಮಾಡ್ಕೊಳ್ಳೋವಂಥ ಈ ಒಂದು ರೆಮಿಡಿ ಇದೆ. ಸೊ ತಡ ಮಾಡದೆ ಆ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ಹೆಂಗೆ ಮಾಡ್ಕೊಳ್ಳೋದು ಅಂತ ಬನ್ನಿ ವೀಕ್ಷಕರೇ, ಇವತ್ತಿನ ವೀಡಿಯೋನಲ್ಲಿ ನಿಮ್ಮನ್ನು ತಿಳಿಸ್ಕೊಡ್ತೀನಿ. ಹಾಗೂ ವಿಡಿಯೋ ಇಷ್ಟ ಆದರೆ ಚಾನಲ್ನ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳು ಮರೆಯಬೇಡಿ ಅಂತ ಕೇಳ್ಕೊತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ನೋಡಿ, ಇಲ್ಲಿ ಮೊಟ್ಟ ಮೊದಲೇ ನಾನು ತೊಗೊಂಡಿರೋವಂಥದ್ದು ಏನಪ್ಪ ಅಂದರೆ ಆಲೂಗಡ್ಡೆ. ಹೌದು ವೀಕ್ಷಕರೇ, ಆಲೂಗಡ್ಡೆ ನಮ್ಮ ಸ್ಕಿನ್ ಸಲುವಾಗಿ ಎಷ್ಟು ಬೆನಿಫಿಷಿಯರ್ ಆಗಿರುತ್ತೋ ನಮ್ಮ ಒಂದು ಹೇರ್ ಸಲುವಾಗಿ ಕೂಡ ಇದು ಅಷ್ಟೇ ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡುತ್ತೆ. ನೋಡಿ, ನಾವು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ಪಾರ್ಲರ್ನಲ್ಲಿ ಹೋಗಿ ಕೆರಾಟಿನ್ ಟ್ರೀಟ್ಮೆಂಟ್ ಏನು ತಗೋತೀವಲ್ವ, ಅದಷ್ಟೇ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು ತುಂಬಾ ಸುಲಭವಾಗಿ. ಇದರಲ್ಲಿ ಇರ್ತಕ್ಕಂಥ ಸ್ಟಾರ್ಚ್ ಹಾಗೂ ಸಲ್ಫರ್ ನಮಗೆ ಕೂದಲಿಗೆ ಬೇಕಾಗಿರುವಂಥ ಪೋಷಕಾಂಶವನ್ನು ಕೊಡುತ್ತೆ. ಹಾಗಾಗಿ ನೋಡಿ, ಇಲ್ಲ ಒಂದಷ್ಟು ಆಲೂಗಡ್ಡೆನ ಸ್ವಚ್ಛವಾಗಿ ತೊಳ್ಕೊಂಡು ನಾನು ಈ ರೀತಿಯಾಗಿ ತುರ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಮಿಕ್ಸಿಗೆ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ನಮಗೆ ಬೇಕಾಗಿರೋದು ಏನಂದರೆ ವೀಕ್ಷಕರೇ, ಅದು ಪೊಟ್ಯಾಟೊ ಜ್ಯೂಸ್ ಅಂದರೆ ಆಲೂಗಡ್ಡೆ ರಸವನ್ನು ಇಲ್ಲಿ ನಾವು ತಗೊಳ್ಬೇಕಾಗುತ್ತೆ. ಸೊ ಅದೇ ಯಾವ ರೀತಿಯಲ್ಲಿ ಆದರೂ ನೀವು ಮಾಡಿಕೊಂಡ್ರೆ ಪರವಾಗಿಲ್ಲ, ಆದರೆ ಈ ರೀತಿಯಾಗಿ ಈಸಿಯಾಗಿಯೇ ಆಗಿಬಿಡುತ್ತಂತ ನಾನು ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ನೆಕ್ಸ್ಟ್ ಪ್ರಾಸೆಸ್ ಏನಂದರೆ, ಇಲ್ಲಿ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ. ಅದರ ಒಳಗಡೆ ಇವಾಗ ತುರಿದಿಟ್ಕೊಂಡಿರುವಂಥ ಪೊಟ್ಯಾಟೊ ಜ್ಯೂಸನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಸೊ ನೋಡಿ, ಸುಲಭವಾಗಿ ಕೈಯಿಂದನೇ ನಾವು ಮಾಡ್ಕೊಳ್ಬಹುದು. ಈ ರೀತಿಯಾಗಿ ಜ್ಯೂಸ್ ನಮ್ಮನ್ನು ತಗೊಳ್ಬೇಕಾಗುತ್ತೆ ವೀಕ್ಷಕರೇ. ನೋಡಿ, ಕೆಮಿಕಲ್ ಭಾಳಷ್ಟು ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಆರೈಕೆ ಹಾಳಾಗುತ್ತೆ. ಇದರಿಂದ ನಮ್ಮ ಹೇರ್ಗಿಲ್ದೇನೆ ನಮ್ಮ ಸ್ಕಿನ್ ಮೇಲೆ ಕೂಡ ತುಂಬಾ ಸೈಡ್ ಎಫೆಕ್ಟು ಆಗುತ್ತವೆ ಹಾಗೂ ಸ್ಕ್ಯಾಲ್ಪ್ನಲ್ಲಿ ತುಂಬಾ ಡ್ರೈನೆಸ್ ಬಂದುಬಿಡುತ್ತೆ. ಎಲ್ಲದಕ್ಕೂ ಒಂದು ಬೆಸ್ಟ್ ಆದಂಥ ಈ ಒಂದು ರೆಮಿಡಿ ಇದೆ ವೀಕ್ಷಕರೇ. ನೀವು ಒಂದು ಸಲ ಇದನ್ನು ಟ್ರೈ ಮಾಡ್ಕೊಂಡ್ಬಿಡಿ ಸಾಕು. ಇವಾಗ ನೋಡಿ, ಜ್ಯೂಸ್ ಅಂತೂ ರೆಡಿಯಾಗಿದೆ. ಇದರಲ್ಲಿರ್ತಕ್ಕಂಥ ಸ್ಟಾರ್ಚೇ ಮುಖ್ಯವಾಗಿರುವಂಥದ್ದು. ಇಲ್ಲಿ ನೋಡಿ, ಚೆನ್ನಾಗಿ ಇದನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದ್ರ ಒಳಗಡೆ ನಾನು ಏನಂದರೆ ಒಂದಷ್ಟು ಲಿಂಬೆ ಹಣ್ಣಿನ ರಸ ಅಂದರೆ ಒಂದು ಹಾಫಷ್ಟು ಲಿಂಬೆ ಹಣ್ಣಿನ ರಸ ಇದರಲ್ಲಿ ಹಾಕೋತಾ ಇದ್ದೀನಿ. ಲಿಂಬೆ ಹಣ್ಣಿನ ರಸ ನೋಡಿ ಏಕೆ ಹಾಕೋತಾ ಇದ್ದೀನಿ ಅಂದರೆ, ಕೆಲವೊಮ್ಮೆ ನಮ್ಮ ಸ್ಕ್ಯಾಲ್ಪ್ನಲ್ಲಿ ಯಾವುದೇ ರೀತಿಯಾದ ಫಂಗಲ್ ಇನ್ಫೆಕ್ಷನ್ ಆಗಲಿ ಅಥವಾ ಇಚ್ನೆಸ್ ಆಗಲಿ ಅಥವಾ ಒಂದು ಸಣ್ಣ ಸಣ್ಣ ಪಕ್ಕಿಗಳಾಗಲಿ ಇವು ಬರುತ್ತವೆ. ಹಾಗಾಗಿ ಏನು ಮಾಡಬೇಕಂದ್ರೆ, ನಾವು ರೆಗ್ಯುಲರ್ ಆಗಿ ಲಿಂಬೆಹಣ್ಣು ಸೂಟ್ ಆಗಿದ್ದರೆ ವೀಕ್ಷಕರೇ, ಇಲ್ಲಿ ಒಂದು ಮೇನ್ ಇಂಪಾರ್ಟೆಂಟ್ ಥಿಂಗು, ಯಾರಿಗೆ ಲಿಂಬೆಹಣ್ಣು ಸೂಟ್ ಆಗುತ್ತೋ ಅವರು ಹಾಕ್ಕೊಳ್ಬಹುದು. ಇಲ್ಲ ಯಾರಿಗೆ ಆಗೋದಿಲ್ಲ, ಇದರಿಂದ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರು ಸ್ಕಿಪ್ ಮಾಡ್ಕೊಳ್ಬಹುದು, ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ, ಇಲ್ಲಿ ನಾನು ಒಂದು ಅರ್ಧದಷ್ಟು ಲಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಇದು ನಮಗೆ ಡ್ಯಾಂಡ್ರಫ್ರಿಂದನೂ ಬಚಾವ್ ಮಾಡುತ್ತೆ ಹಾಗೂ ಸ್ಕ್ಯಾಲ್ಪ್ನಲ್ಲಿ ಇರ್ತಕ್ಕಂಥ ಆ ಒಂದು ಫಂಗಲ್ ಇನ್ಫೆಕ್ಷನ್ ಆಗಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಲಿ ಅದರಿಂದ ಬಚಾವನ್ನು ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇಲ್ಲಿ ನಾನು ಹಾಕ್ತಾ ಇರುವಂಥದ್ದು ಆ್ಯಲೋವೆರಾ ಜೆಲ್. ನಿಮ್ಮ ಹತ್ರ ಫ್ರೆಶ್ಗಿರುವಂಥ ಆ್ಯಲೋವೆರಾ ಜೆಲ್ ಇದ್ದರೆ ಅದನ್ನು ಸಹ ಇಲ್ಲಿ ನೀವು ಹಾಕ್ಕೊಳ್ಬಹುದು. ಸದ್ಯಕ್ಕೆ ಇವಾಗ ನನ್ನ ಹತ್ರ ಅವೈಲೇಬಲ್ ಇಲ್ಲ ಅಂತ ನಾನಿಲ್ಲಿ ಆಲ್ರೆಡಿ ಪ್ರಿಪೇರ್ ಆಗಿರೋವಂಥ ಆ್ಯಲೋವೆರಾ ಜೆಲ್ನ ಹಾಕೋತಾ ಇದ್ದೀನಿ. ಆ್ಯಲೋವೆರಾ ಜೆಲ್ ಹಾಕೊಳ್ಳೋದ್ರಿಂದ ಕೂದಲು ತುಂಬಾ ಸಾಫ್ಟ್, ಸಿಲ್ಕಿ ಹಾಗೂ ಶೈನಿ ಆಗುತ್ತವೆ ವೀಕ್ಷಕರೇ. ನೋಡಿ, ಕೂದಲಿನಲ್ಲಿ ಡ್ರೈನೆಸ್ ಅಥವಾ ಕೆಲವೊಮ್ಮೆ ತುಂಬಾ ಫ್ರೀಝಿ ಆಗುತ್ತವೆ. ಎಷ್ಟೇ ನಾವು ಪ್ರಯತ್ನ ಪಟ್ಟರೂ ನಮ್ಮ ಕೂದಲು ಅಂದರೆ ಪೂರ್ತಿಯಾಗಿ ಡ್ರೈ ಆಗೇ ಬಿಡುತ್ತವೆ. ಆ ಒಂದು ಸಂದರ್ಭದಲ್ಲಿ ನಾವು ರೆಗ್ಯುಲರ್ ಆಗಿ ಏನು ಮಾಡಬೇಕಂದ್ರೆ ಆ್ಯಲೋವೆರಾನ ಬಳಸಬೇಕು. ನೆಕ್ಸ್ಟ್ ಇಲ್ಲಿ ನಾನು 1 ಸ್ಪೂನಷ್ಟು ಕಾಫಿ ಪುಡಿಯನ್ನು ಹಾಕೋತಾ ಇದ್ದೀನಿ. ನಿಮ್ಮೆಲ್ಲರಿಗೆ ಗೊತ್ತಿದೆ, ಕಾಫಿ ಅಂತೂ ಒಂದು ನ್ಯಾಚುರಲ್ ಡೈ ಆಗಿ ಕೆಲಸ ಮಾಡುತ್ತೆ. ಇದರಲ್ಲಿರ್ತಕ್ಕಂಥ ಕ್ಯಾಫಿನ್ ನಮ್ಮ ಕೂದಲಿಗೆ ಪೋಷಕನ್ನು ನೀಡುತ್ತೆ ಹಾಗೂ ಜೊತೆಗೆ ಇದು ಕೂಡ ನಮ್ಮ ಕೂದಲಿಗೆ ಸಿಲ್ಕಿ, ಶೈನಿ ಹಾಗೂ ಸಾಫ್ಟ್ ಮಾಡುವಂಥ ಕೆಲಸ ಇಲ್ಲಿ ಮಾಡುತ್ತೆ. ನೋಡಿ ವೀಕ್ಷಕರೇ, ಎಲ್ಲ ಇಂಗ್ರೀಡಿಯೆಂಟ್ಸ್ ತುಂಬಾ ಸುಲಭವಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ಇದ್ದಾವೆ. ಇಲ್ಲಿ ನಾನು ನೆಕ್ಸ್ಟ್ ಇವಾಗ ರೀಠಾ ಪೌಡರ್ ಹಾಕೋತಾ ಇದ್ದೀನಿ.
ರೀಠಾ ಪೌಡರ್ನ ಸೋಪ್ ನಟ್ಸ್ ಕೂಡ ಅಂತಾರೆ. ಈ ಒಂದು ಪುಡಿಗಳು ನಿಮಗೆ ಆನ್ಲೈನ್ ಅಥವಾ ಆಫ್ಲೈನ್ ಯಾವುದೇ ಒಂದು ಆಯುರ್ವೇದಿಕ್ ಶಾಪ್ನಲ್ಲಿ ಸಿಗುತ್ತವೆ. ನೋಡಿ, ಇಲ್ಲಿ ನಾನು 1 ಸ್ಪೂನಷ್ಟು ರೀಠಾ ಪುಡಿನ ಹಾಕೋತಾ ಇದ್ದೀನಿ. ಇದು ಕೂಡ ನೈಸರ್ಗಿಕವಾಗಿ ಶ್ಯಾಂಪು ರೀತಿಯಾಗಿ ಕೆಲಸ ಮಾಡುತ್ತೆ. ಆಮೇಲೆ ಇಲ್ಲಿ ನಾನು ಶಿಕಾಕಾಯಿ ಪೌಡರ್ನ ಹಾಕೋತಾ ಇದ್ದೀನಿ. ಹಳೆ ಕಾಲ ಸಮಯದಲ್ಲಿ ಶಿಕಾಕಾಯಿನ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇದ್ದರು. ಸೊ ಅವ್ರ ಕೂದಲು ನೀವು ನೋಡ್ದಂಗೆ ಎಷ್ಟು ಒಳ್ಳೆಯ ರೀತಿಯಲ್ಲಿ ಬ್ಲ್ಯಾಕ್, ಸಾಫ್ಟ್, ಸಿಲ್ಕಿ ಹಾಗೂ ಶೈನಿಯಾಗಿ ಇರುತ್ತವೆ. ನೋಡಿ, ಇವಾಗ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಕೂಡ ಇದರಲ್ಲಿ ಗಂಟು ಲಮ್ಸು ಏನು ಆಗೋಕ್ಕೆ ಬಿಡಬಾರ್ದು. ನೋಡಿ ವೀಕ್ಷಕರೇ, ಈ ಒಂದು ರೆಮಿಡನ್ನು ನಿಮಗೆ ಗಂಟೆಗಳ ಕಾಲ ಹಚ್ಕೊಂಡು ಕೂಡ ಅವಶ್ಯಕತೆ ಇಲ್ಲ. ನೋಡಿ, ಯಾವಾಗ ನೀವು ತಲೆ ಸ್ನಾನವನ್ನು ಮಾಡ್ಕೋತೀರಿ, ವಾರಕ್ಕೆ 2 ಸಲ ಅಂತೂ ಖಂಡಿತವಾಗ್ಲೂ ಎಲ್ಲರೂ ತಲೆ ಸ್ನಾನ ಮಾಡುತ್ತಾರೆ. ಇಲ್ಲ ವಾರಕ್ಕೊಮ್ಮೆ ಅಂದರೂ ಕೂಡ ಏನು ಮಾಡಬೇಕಂದ್ರೆ ಇದನ್ನು ಹಚ್ಕೊಂಡು ಬರೀ ಒಂದು 20 ನಿಮಿಷ, ಜಾಸ್ತಿ ಇಲ್ಲ ವೀಕ್ಷಕರೇ, ಬರೀ ಒಂದು 20 ನಿಮಿಷ ಬಿಟ್ಟು ಆಮೇಲೆ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಎಷ್ಟು ಬೆಸ್ಟ್ ಆದಂಥ ರಿಸಲ್ಟ್ ಪಡ್ಕೋತೀರಾ. 1 ತಿಂಗಳು ಕಂಟಿನ್ಯೂ ಆಗಿ ಇದನ್ನು ಬಳಸ್ಕೊಂಡು ನೋಡಿ. ನಿಮಗೆ ಇರುವಂಥ ಹೇರ್ ಫಾಲ್ ಸಮಸ್ಯೆ ಕಡಿಮೆ ಆಗುತ್ತೆ, ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗುತ್ತೆ, ಹಾಗೂ ಕೂದಲು ತುಂಬಾ ಸಾಫ್ಟ್ ಆಗಿ ಶೈನಿಯಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತವೆ. ಸೊ ಈ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿ ನೀವು ಕೂಡ ಟ್ರೈ ಮಾಡ್ಕೊಂಡು ಬಿಡಿ. ತಲೆ ಸ್ನಾನಕ್ಕೂ ಒಂದು 20 ನಿಮಿಷ ಮೊದಲು. ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.